ಇದೀಗ ನಿಮ್ಮೆಲ್ಲರ ನಿರೀಕ್ಷೆಯ ಗ್ರ್ಯಾಂಡ್ ಫಿನಾಲೆ ಇದೀಗ ಶುಭಾರಂಭವನ್ನು ಮಾಡಿಕೊಳ್ಳಲಿಕ್ಕಿದ್ದೇವೆ. ಎಸ್, ಆಡುವ ಅಂಕಣಕ್ಕೆ ಜಾತಿ ಎಂಬುವುದಿಲ್ಲ, ಆಡುವ ಅಂಕಣಕ್ಕೆ ಜಾತಿ ಎಂಬುವುದಿಲ್ಲ, ಮುಂದಾಡುವ ಚೆಂಡಿಗೆ ಧರ್ಮದ ಭೀತಿ ಇಲ್ಲ. ಪಂದ್ಯಾಟ ಮುಗಿಯುವವರೆಗೂ ಮಾತ್ರ ನಾವೆಲ್ಲ ಎದುರಾಳಿಗಳು. ಪಂದ್ಯಾಟ ಮುಗಿದ ಮೇಲೆ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಫಸ್ಟ್ ತೆಗೆಯುತ್ತೇನೆ ಇಪ್ಪಡು ಆನುಣದ ಓಕೆ ಅನ್ನಿಪ್ಪಡು ಪಟ್ಟವನ್ನು ಅಲಂಕರಿಸಿಕೊಂಡಿರುವಂತಹ ಪೋಯಿನೂರು ಮೂಡಿಗೆರೆ ಚೆಕ್ಔಟ್ನ ಪ್ರಯತ್ನ ಯಶಸ್ವಿನ ಪಡಿತ ಶುಭರಾತ್ರಿ. ಎಸ್, ಓಪನ್ ನೆಟ್ನ ಲಾಭ. ಸೆಕೆಂಡ್ ಪಾಸ್ ಸಂಪುತ್ತ ಇಷ್ಟಿಲ್ಲದೆ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಲಿಲ್ಲ ಸಂಪುತ್ತ. 19-16 ತಂಡಗಳು ಭಾಗವಹಿಸಿದ್ದಾವೆ. ಝೀರೋ ಮೆಮೊರೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವೀಡಿಯೋಸ್ನ ಆದಷ್ಟು ಹಂಚಿಕೊಳ್ಳಿ. ನಮಸ್ತೆ, ನಮ್ಮ ಝೀರೋ ಮೆಮೊರೀಸ್ನ ಎಲ್ಲ ನೆನಪಿನ ನಾವಿಕರಿಗೆ ಹಾಗೂ ಕನಸಿನ ಮಹಾಶರಿಗೆ ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏನು ತೋರ್ಸೋಕೆ ಹೊರಟಿದ್ದೀನಿ ಅಂದರೆ, ಈ ನಮ್ಮ ಮಳೆಗಾಲ ಕಳೆದ ಮೇಲೆ ನಮ್ಮ ಕಡೆ ಅಕ್ಕಪಕ್ಕ ಊರಲ್ಲೆಲ್ಲ ಟೂರ್ನಮೆಂಟ್ಗಳೆಲ್ಲ ಜಾಸ್ತಿ, ಕ್ರಿಕೆಟ್ ಆಗಲಿ ವಾಲಿಬಾಲ್ ಆಗಲಿ ಆ ರೀತಿ ಎಲ್ಲ ನಡೀತಾ ಇರ್ತದೆ. ಹಾಗೆ ಇವತ್ತು ಗಂಗನಗುಡಿಗೆ ಅನ್ನೋ ಊರಲ್ಲಿ ವಾಲಿಬಾಲ್ ಕ್ರೀಡಾಕೂಟನ ಏರ್ಪಡಿಸಿದ್ದಾರೆ. ಅಲ್ಲಿ ಹೋಗುವ, ಮ್ಯಾಚ್ ಎಲ್ಲ ನೋಡುವ, ಎಂಜಾಯ್ ಮಾಡುವ. ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಲ್ಲಿ ಹೋಗಿ ಎಂಜಾಯ್ ಮಾಡೋ, ಸ್ವಲ್ಪ ಮ್ಯಾಚ್ ಕೂಡ ನೋಡುವ. ಹೋಗುವ ಇವಾಗ ಅಲ್ಲಿಗೆ ನೋಡುವ. ಈಗ ಅಲ್ಲಿ ಹೋಗಿ ಮ್ಯಾಚ್ ಏನಾಗ್ತಿದೆ ಅಂತ ನೋಡುವ. ಇವಾಗ ಇಲ್ಲಿ ಗಂಗನಗುಡಿಯಲ್ಲಿ ಕಳಸ ಮತ್ತು ಮೂಡಿಗೆರೆ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಕೂಟ ನೋಡುವ. ಈಗ ಇನ್ನೇನು ಇವಾಗ ಆರಂಭಗೊಂಡಿದೆ. ಇಲ್ಲಿ ಎಲ್ಲ ನೆರೆದಿದ್ದಾರೆ. ಈಗ ಹೋಗೋಣ. ಮ್ಯಾಚ್ ಅಂದರೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಶುರು ಆಗ್ತದೆ ಇವಾಗ. ಭಾಗದಲ್ಲಿ ಆಶಿಕ್ ತಟ್ಟಿ ಮುಟ್ಟು ಹೊಡೆದರಲ್ಲಿ ಸಫಲತೆಯನ್ನು ಗುರುತಿಸಿಕೊಂಡು ಖಾತೆಯನ್ನು ಆರಂಭಿಸಿಕೊಂಡಿರುವಂತಹ ಅಜಿತ್ ಫ್ರೆಂಡ್ಸ್ ಒಂದು ಸಮಬಲ ಆನ್ ಈಚ್ ಆನ್ ಸರ್ವಿಸ್. As good defense ಸಂದೇಶ. As ಭಾಗದಲ್ಲಿ ಸಂಪೂರ್ಣ ಬಡತಕ್ಕೆ ತಡೆತ. ಸರ್ವಿಸ್ ನಲ್ಲಿ ಕೈ ಕಡಿತ. ಆ ಭಾಗದಿಂದ ಈ ಭಾಗಕ್ಕೆ ಬರಲಪ್ಪದ ವಾಲಿಬಾಲ್ ಚೆಂಡು. ಆ ಭಾಗದಿಂದ ಈ ಭಾಗಕ್ಕೆ ಬರಲಪ್ಪದ ಚೆಂಡು. 3-2 3-2. That's good defense. As ಕೊನೆಗೂ ಕೂಡ 2% ಕಟ್ಟಿರ್ತಕ್ಕಂಥ ವಾಲಿಬಾಲ್ ಚೆಂಡು. 3-3ರಲ್ಲಿ ಸಮಬಲ. 3 on service. As service ನಲ್ಲಿ ಉದ್ದನೆ ಲಾಂಗ್ ಸರ್ವಿಸ್. ಆಯ ತಪ್ಪಿದ ಸರ್ವಿಸ್. 4-3 4-3. As ರಾಮು 4-4.
As good defense. As check-out ನ ಪ್ರಯತ್ನ ತಪ್ಪಿದ ಹೊಡೆತ 5-4 5-4 ಮೇಲೆ ಸರ್ವಿಸ್ ಚೆಂಡನ್ನು ಕೈಗೆತ್ತಿಕೊಂಡಿರೋ ತಪ್ಪಾತು. ಹೊಂದಾಣಿಕೆ ಕೊರತೆ 6-11 6-11 6-11. ಡಿಫೆನ್ಸ್ ಈ ಭಾಗದಲ್ಲಿ ಅಭಿ ರಾಮು 7-11 7-11. ಹೊಡೆತ ತರವಲ್ಲದ ಹೊಡೆತವನ್ನು ರೂಪಿಸಿಕೊಂಡಿರುವಂತಹ ಅಭಿ 8-11. ಸಮಬಲಕ್ಕಾಗಿ ಕೇವಲ 3 ಅಂಕದ ಬೇಡಿಕೆ. ಯಶಸ್ವಿನ ಹೊಡೆತ 12-8. ಜಂಪಿಂಗ್ ಜಂಪಿಂಗ್ ಸರ್ವಿಸ್. ಒಂಬತ್ತು 12. ಚೆಕ್ಔಟ್ ನ ಪ್ರಯತ್ನ ಯಶಸ್ವಿನ ಹೊಡೆತ. ಅಲ್ಲಿಂದಲ್ಲಿಗೆ 12-14 12-14. 12-14 ಮೇಲೆ ನಾವು ಜಂಪಿಂಗ್ ಜಂಪಿಂಗ್ ಸರ್ವಿಸ್. ಹೊಡೆತದಲ್ಲಿ ಸಫಲತೆ, ಎತ್ತುಗೆಲು ವೈಫಲ್ಯತೆ. 13-14 ಮತ್ತೆ ಶುಭರಾತ್ರಿ. ಓಕೆ ನೋಡಿ, ಇಲ್ಲಿ ಸೌಂಡ್ಸ್ ಎಲ್ಲ ಇಲ್ಲ ಆಪರೇಟರ್ ಮಾಡ್ತಿದ್ದಾರೆ. ಪ್ರಶಸ್ತಿ ಇಟ್ಟಿದ್ದಾರೆ ನೋಡಿ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಮತ್ತು ಇಂಡಿವಿಜುವಲ್ ಪ್ರೈಸ್ ಕೂಡ ಇದೆ. ಬೆಸ್ಟ್ ಆಲ್ರೌಂಡರು, ಬೆಸ್ಟ್ ಡಿಫೆಂಡರು, ಬೆಸ್ಟ್ ಅಟ್ಯಾಕರ್ ಎಲ್ಲ ಇದೆ. ನೋಡೋ ಪ್ರಶಸ್ತಿಯ ಗರಿ ಯಾರ ಮುಡಿನೋ ಗೊತ್ತಿಲ್ಲ. ಮ್ಯಾಚ್ ಆಗ್ತಾ ಇದೆ, ಯಾರು ವಿನ್ ಆಗ್ತಾರೋ ಗೊತ್ತಿಲ್ಲ. ನೋಡೋಣ ಯಾರಿಗೆ ಒಂದು ಪ್ರಶಸ್ತಿಯ ಕಿರೀಟ ಹೋಗ್ತದೆ ಅಂತ. ನೋಡಿರಿ, ನೆನಪಿನ ಕಾಣಿಕೆ ಕೂಡ ಚಾಮುಂಡೇಶ್ವರಿ ಫ್ರೆಂಡ್ಸ್ ಗಂಗನಗುಡಿಗೆ 2024-25 ಕಳಸ ಮತ್ತು ಮೂಡಿಗೆರೆ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಆಯೋಜನೆ ಮಾಡಿದ್ದಾರೆ. ವರ್ಷ ಮಾಡ್ತಾ ಇರ್ತಾರೆ ಇಲ್ಲಿ, ಹಾಗೆ ಈ ವರ್ಷ ಕೂಡ ಮಾಡಿದ್ದಾರೆ. ನೋಡೋಣ, ಮ್ಯಾಚ್ ಆಗ್ತಿದೆ, ಅಲ್ಲಿ ಹೋಗುವ. ಇಲ್ಲೆಲ್ಲ ನೆರೆದಿದ್ದಾರೆ. ಮತ್ತೆ ಇದು ಸ್ಕೋರ್ ಬೋರ್ಡ್ಗಳು ಮತ್ತೆ ಕಾಮೆಂಟ್ರಿ ಮ್ಯಾನ್ಗಳು. ನಮಸ್ತೆ, ಇವರು ನಮ್ಮ ಒಂದು ಕಾಮೆಂಟೇಟರ್. ಅದ್ಭುತ ಕಾಮೆಂಟ್ ಕೂಡ ಮಾಡ್ತಾರೆ. ಗೆದ್ದವರು ನೇರವಾಗಿ ಫೈನಲ್ ಪ್ರವೇಶವನ್ನು ಕಂಡುಕೊಳ್ಳಲಿಕ್ಕೆ ತೀರಾ, ಸೋತವರು ತೃತೀಯ ಹಾಗೂ ಚತುರ್ಥ ಸ್ಥಾನಕ್ಕಾಗಿ ಸೆಣಸಾಡಲಿಕ್ಕೆ ತೀರಾ. ಹೋಗಿ ಅಂತ ಹೇಳ್ತಿದ್ದಾರೆ. ಎಂತ ಬೋಡ ಬರ್ಚ ಎಂತಡ ಔಟ್ ಎಂಬತಕ್ಕಂಥ ಸೂಚನೆಯೊಂದಿಗೆ
ಪಂದ್ಯವನ್ನು ಗೆದ್ದುಕೊಂಡಿರುವಂತಹ ಅಜಿತ್ ಫ್ರೆಂಡ್ಸ್ ಅಭಿನಂದನೆಗಳು. ಎಸ್ ಫೈನಲ್ ಪಂದ್ಯಾಟಕ್ಕಾಗಿ ಅಂಕಣದ ಒಳಭಾಗಕ್ಕೆ ಧಾವಿಸಿಕೊಂಡು ಬನ್ನಿ. ಕೆಎಫ್ಸಿಗೆ ವಿರುದ್ಧವಾಗಿ ಕೊಯ್ನೂರು ಮೂಡಿಗೆರೆ ಎರಡು ತಂಡಗಳು ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗಿದೆ. ಫೈನಲ್ ಪ್ರವೇಶವನ್ನು ಕಂಡುಕೊಂಡಿರುವಂತಹ ಎರಡು ಬಲಿಷ್ಠ ಬಲಾಢ್ಯ ತಂಡಗಳು ಒಂದೆಡೆ ಮೂಡಿಗೆರೆ ತಾಲೂಕನ್ನು ಒಳಗೊಂಡಿರುವಂತೆ ಆಗಮಿಸಿಕೊಂಡು ಬಂದಿರುವಂತಹ ಕೊಯ್ನೂರು ಮೂಡಿಗೆರೆಗೆ ವಿರುದ್ಧವಾಗಿ ಫೈನಲ್ ಪಂದ್ಯಾಟದಲ್ಲಿ ಸೆಣಸಾಡಲಿಕ್ಕಿರುವಂತಹ ಕಳಸ ಫ್ರೆಂಡ್ಸ್ ಕ್ಲಬ್ ಎರಡು ಬಲಿಷ್ಠ ತಂಡಗಳು ಇದೀಗ ಸಿದ್ಧತೆಯನ್ನು ಮಾಡಿಕೊಂಡವರಿದ್ದಾರೆ. ಎಸ್ ಆದಷ್ಟು ಬೇಗ ತಾಲೀಮಿನಲ್ಲಿ ತೊಡಗಿಕೊಳ್ಳಬೇಕಾಗಿದೆ. ದೋಸೆ ಚೆನ್ನಾಗಿ ಏಳಬೇಕಾದರೆ ಕಾವಲಿ ಚೆನ್ನಾಗಿ ಬಿಸಿಯಾಗಬೇಕು. ಪಂದ್ಯಾಟದಲ್ಲಿ ಆಟಗಾರರ ಪ್ರದರ್ಶನ ಚೆನ್ನಾಗಿ ಮೂಡಿ ಬರಬೇಕಾದರೆ ಆಟಗಾರರ ಮೈ ಬಿಸಿ ಚೆನ್ನಾಗಿ ಆಗಬೇಕು. ಆ ನಿಟ್ಟಿನಲ್ಲಿ ಶೀಘ್ರಗತಿಯಲ್ಲಿ ತಾಲೀಮಿನಲ್ಲಿ ತೊಡಗಿಕೊಳ್ಳುವಂತೆ ಎರಡು ತಂಡಗಳಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಂಡವರಿದ್ದೇವೆ. ಅದೇ ನಿಟ್ಟಿನಲ್ಲಿ ಗಣ್ಯಾತಿ ಗಣ್ಯರಿದ್ದಲ್ಲಿ ದಯವಿಟ್ಟು ಧಾವಿಸಿಕೊಂಡು ಬರಬೇಕಾಗಿದೆ. ಎರಡು ತಂಡದ ಆಟಗಾರರಿಗೆ ಹಸ್ತಲಾಘವನ್ನು ಮಾಡುವುದರ ಮುಖೇನವಾಗಿ ಶುಭವನ್ನು ಹಾರೈಸಿಕೊಳ್ಳುವಂತೆ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಂಡವರಿದ್ದೇವೆ. ನಿಮ್ಮೆಲ್ಲರ ನಿರೀಕ್ಷೆಯ ಗ್ರ್ಯಾಂಡ್ ಫಿನಾಲೆ ಇದೀಗ ಶುಭಾರಂಭವನ್ನು ಮಾಡಿಕೊಳ್ಳಲಿಕ್ಕಿದ್ದೇವೆ. ಎಸ್ ಆಡುವ ಅಂಕಣಕ್ಕೆ ಜಾತಿ ಎಂಬುವುದಿಲ್ಲ, ಆಡುವ ಅಂಕಣಕ್ಕೆ ಜಾತಿ ಎಂಬುವುದಿಲ್ಲ, ಮುಂದಾಡುವ ಚೆಟ್ಟಿಗೆ ಧರ್ಮದ ಭೀತಿ ಇಲ್ಲ. ಪಂದ್ಯಾಟ ಮುಗಿಯುವವರೆಗೂ ಮಾತ್ರ ನಾವೆಲ್ಲ ಎದುರಾಳಿಗಳು. ಪಂದ್ಯಾಟ ಮುಗಿದ ಮೇಲೆ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಇದ್ದ ಹಾಗೆ ಎಂದು ಭಾವಿಸಿಕೊಳ್ಳುತ್ತಾ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿಕೊಂಡು ಸೋತವರು ಕುಗ್ಗದೆ ಗೆದ್ದವರು ಹಿಗ್ಗದೆ ನಮ್ಮೊಂದಿಗೆ ಪಂದ್ಯಾಟವನ್ನು ಯಶಸ್ವಿಗೊಳಿಸಿಕೊಡುವಂತೆ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಂಡವರಿದ್ದೇವೆ. ಗೆದ್ದವರಿಗೆ 10,000, ಸೋತವರಿಗೆ 5,000. ಈಗಾಗಲೇ ತೃತೀಯ ಹಾಗೂ ಚತುರ್ಥ ಸ್ಥಾನವನ್ನು ಅಲಂಕರಿಸಿಕೊಂಡಿರುವಂತಹ ಎರಡು ತಂಡಗಳು. ತೃತೀಯ ಸ್ಥಾನಕ್ಕೆ ತೃಪ್ತಿಯನ್ನು ಪಟ್ಟುಕೊಂಡಿರುವಂತಹ ಅಜಿತ್ ಫ್ರೆಂಡ್ಸ್, ಚತುರ್ಥ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿರುವಂತಹ ಚಾಮುಂಡೇಶ್ವರಿ ಬಿ ಗಂಗನಗುಡಿಗೆ. ಎಸ್ ಅಂಕಣದ ಒಳಭಾಗದಲ್ಲಿ 6 ಜನರಿದ್ದೀರಾ. ಆದರೂ ಅನಾಥವಾಗಿರುವಂತಹ ವಾಲಿಬಾಲ್ ಚೆಂಡು. ಇದರೊಂದಿಗೆ ಖಾತೆಯನ್ನು ಆರಂಭ ಮಾಡಿಕೊಂಡಿರುವಂತಹ ಕೊಯ್ನೂರು ಮೂಡಿಗೆರೆ 1-0 ಮೇಲೆ ಸರ್ವಿಸ್. ಎಸ್ ಯಶಸ್ಸಿನ ಹೊಡೆತದಲ್ಲಿ ನಮ್ಮ ಖಾತೆಯನ್ನು ಆರಂಭ ಮಾಡಿಕೊಂಡಿರುವಂತಹ ಕೆಎಫ್ಸಿ 1-1 ಸಮಬಲ 1 ಈಚ್. ಸೆಕೆಂಡ್ ಪಾಸ್ ಯಶಸ್ಸಿನ ಹೊಡೆತದೊಂದಿಗೆ ಸಮೃದ್ಧ 2-1 2-1 2 1 पर सर्विस रन विंजी. ಎಸ್ ಯಶಸ್ಸಿನ ಹೊಡೆತವನ್ನು ತಮ್ಮದಾಗಿಸಿಕೊಂಡಿರುವಂತಹ ವಿವೇಕಾಚಾರ್ಯ 3-1 3-1. ಎಸ್ ಆಯ ತಪ್ಪಿದ ಹೊಡೆತ ಅಖಿಲೇಶ್ 4-1 ಮೂಲಂತರ ಮುನ್ನಡೆಯನ್ನು ಗೆಲ್ಲಿಸಿಕೊಂಡಿರುವಂತಹ ಕೊಯ್ನೂರು ಮೂಡಿಗೆರೆ 4-1. ಎಸ್ ಒಂದು ರಿಪ್ ಸ್ಮ್ಯಾಶ್ ತರವಲ್ಲದ ಹೊಡೆತವನ್ನು ಪರಿಚಯಿಸಿಕೊಂಡಿರುವಂತಹ ಸೂರಜ್ 5-1 5-1. ಎಸ್ ಬಲಿಷ್ಠವಾದ ಹೊಡೆತಕ್ಕೆ ಬಲಿಷ್ಠವಾದ ತಡೆಗೋಡೆಯನ್ನು ರೂಪಿಸಿಕೊಂಡಿರುವಂತಹ ಅಭಿ 6-1 6-1. ಎಸ್ ಯಶಸ್ಸಿನ ಹೊಡೆತವನ್ನು ತಮ್ಮದಾಗಿಸಿಕೊಂಡಿರುವಂತಹ ಕಳಸ ಫ್ರೆಂಡ್ಸ್ ಕ್ಲಬ್ ಇದರೊಂದಿಗೆ 2-6 2-6. ಸ್ಮ್ಯಾಶ್ 3-6 3-6. ಮಂದಗತಿಯಲ್ಲಿ ಸಾಗಿ ಬರುತ್ತಿರುವಂತಹ ಪಂದ್ಯಾಟ ಯಾವ ಕ್ಷಣದಲ್ಲೂ ಬೇಕಾದರೂ ರೋಚಕವಾಗಿ ಸಾಗಿ ಬರಬಹುದಾಗಿದೆ. ಎಸ್ ಮತ್ತೊಮ್ಮೆ ಸರ್ವಿಸ್ ನಲ್ಲಿ ಸಫಲತೆಯನ್ನು ಗಿಟ್ಟಿಸಿಕೊಳ್ಳುವುದರ ಮುಖ್ಯವಾಗಿ 4-6 4-6. ಎಸ್ ಸುಸೈಡ್ ಸರ್ವಿಸ್ 7-4 7-4.
ಎಸ್ ಆಯ ತಪ್ಪಿದ ಹೊಡೆತ. ಸರ್ವಿಸ್ ನಲ್ಲಿ ಬಹಳಷ್ಟು ಬಲವಿತ್ತು, ಚೆಂಡು ಮಾತ್ರ ಅಂಕಣದ ಹೊರಭಾಗದಲ್ಲಿತ್ತು. 8-4, 8-4. ಸಿರಿಗಂಬರದ ಹೊಡೆತವನ್ನು ಸಿಡಿಸಿಕೊಳ್ಳಬಲ್ಲಂತಹ ಪ್ರತಿಷ್ಠಿತ ಅಲೋಶಿಯಸ್ ಕಾಲೇಜನ್ನು ಪ್ರತಿನಿಧಿಸಿಕೊಂಡು ಬಂದಿರುವಂತಹ ಅಖಿಲೇಶ್. 5-8, 5-8. ಮತ್ತೊಮ್ಮೆ ಯಶಸ್ಸಿನ ಸರ್ವಿಸ್ ನೊಂದಿಗೆ 6-8, 6-8. ಎಸ್ ಮಧವನ್ ಸರ್ವಿಸ್ ನಲ್ಲಿ ವೈಫಲ್ಯತೆ. ಸುಸೈಡ್ ಸರ್ವಿಸ್ ನೊಂದಿಗೆ 9-6, 3 ಅಂಕದ ಮುನ್ನಡೆಯಲ್ಲಿ ಮೂಡಿಗೆರೆ. ಎಸ್ ಇದು ಬಲಿಷ್ಠವಾದ ಹೊಡೆತ. 7-9, 7-9. ಎಸ್ ಶಪಾಸ್ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಬಲ್ಲಂತಹ ಆಟಗಾರರು. 10-7, 10-7. ಎಕ್ಸಲೆಂಟ್ ಡಿಫೆನ್ಸ್. ಆದರೆ ಚೆಂಡು ಮಾತ್ರ ಅಂಕಣದ ಹೊರಭಾಗದಲ್ಲಿ. ಇದರೊಂದಿಗೆ 11-7, 4 ಅಂಕದ ಮುನ್ನಡೆಯನ್ನು ಗಿಟ್ಟಿಸಿಕೊಂಡಿರುವಂತಹ ಪೋಯಿನೂರು ಮೂಡಿಗೆರೆ. 11-7. ಎಸ್ ಯಶಸ್ಸಿನ ಹೊಡೆತವನ್ನು ತಮ್ಮದಾಗಿಸಿಕೊಂಡು 8-11, 8-11. ಎಸ್ ವಿವೇಕಾಚಾರ್ಯ ಸೈಲೆಂಟ್ ಕಿಲ್ಲರ್. 12-8, 12-8. ಎಸ್ ಬಲಿಷ್ಠವಾದ ಹೊಡೆತಕ್ಕೆ ಯಶಸ್ಸಿನ ತಡೆಗೋಡೆಯನ್ನು ರೂಪಿಸಿಕೊಂಡು ಎಸ್ ಆಯ ತಪ್ಪಿದ ಸರ್ವಿಸ್. ಜಂಪಿಂಗ್ ಜಪಾನ್ ಸರ್ವಿಸ್ ನಲ್ಲಿ ವೈಫಲ್ಯತೆ. 16-13, 16-13. ಎಸ್ ಮಧವನ್ ಸುಸೈಡ್ ಸರ್ವಿಸ್. ಆ ಭಾಗದಲ್ಲೂ ಸರ್ವಿಸ್ ನಲ್ಲಿ ವೈಫಲ್ಯತೆ. 14-14, 16. ಎಸ್ ಖಾಲಿ ಜಾಗ. ಅಚ್ಚುಕಟ್ಟಾಗಿ ಬಿಟ್ಟ ಜಾಗವನ್ನು ಭರ್ತಿ ಮಾಡಿಕೊಂಡಿರುವಂತಹ ವಿವೇಕಾಚಾರ್ಯ. fill in the blanks. 17-14. ಎಸ್ ಯಶಸ್ಸಿನ ಹೊಡೆತವನ್ನು ತಮ್ಮದಾಗಿಸಿಕೊಳ್ಳುತ್ತಿರುವಂತಹ ಅಖಿಲೇಶ್. 17-17, 15-17. ಎಸ್ ಶಂಪಾಸ್ ತಟ್ಟಿ ಮುಟ್ಟಿ ಹೊಡೆಯೋದರೊಂದಿಗೆ ಒಂದು ಅಂಕವನ್ನು ಗಿಟ್ಟಿಸಿಕೊಂಡು 18-15, 18-15. ಸ್ಮ್ಯಾಶ್ ಅವಸರದ ಸೇವೆಯೊಂದಿಗೆ ಅಂಕವನ್ನು ಬಿಟ್ಟುಕೊಟ್ಟಿರುವಂತಹ ಪೋಯಿನೂರು ಮೂಡಿಗೆರೆ. 16-18, 16-18. ಎಸ್ ಓಪನ್ ನೆಟ್ನ ಲಾಭ. ಸೆಕೆಂಡ್ ಪಾಸ್ ಸಂಪುತ್ತ. ಅಲ್ಲೇ ಇಷ್ಟಿಲ್ಲದೆ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಲಿಲ್ಲ ಸಂಪುತ್ತ. 19-16. ಎಸ್ ಈ ಭಾಗದಲ್ಲಿ ಅಖಿಲೇಶ್, ಆ ಭಾಗದಲ್ಲಿ ಸಂಪುತ್ತ. 17-19, 17-19, 25 on set. ಎಸ್ ಸರ್ವಿಸ್ ನಲ್ಲಿ ವೈಫಲ್ಯತೆ. ನಿದ್ರಾವಣ ಸರ್ವಿಸ್ ನ ಸೇವೆಯೊಂದಿಗೆ 20-17, 20-17. ಎಸ್ ನೆಟ್ ಅನ್ನು ಮುಟ್ಟಿಗೆಟ್ಟಿದ್ದೀರಾ ಸ್ವಯಂಕೃತ ಅಪರಾಧದೊಂದಿಗೆ. 21-17.
ಚೆಕ್ಔಟ್ ಲಾಭದೊಂದಿಗೆ ಮತ್ತೊಂದು ಅಂಕವನ್ನು ತಮ್ಮದಾಗಿಸಿಕೊಂಡಿರುವಂತಹ ಕೆಎಫ್ಸಿ 18-21 18-21. Yes, flash. 22-18 ಮತ್ತೆ 3-4 ಅಂಕದ ಮುನ್ನಡೆಯನ್ನು ಗಿಟ್ಟಿಸಿಕೊಂಡಿರುವಂತಹ ಪೋಯಿನೂರು ಮೂಡಿಗೆರೆ. ಚೆಕ್ನ ಲಾಭವನ್ನು ಗಿಟ್ಟಿಸಿಕೊಳ್ಳುವುದರ ಮುಖ್ಯವಾಗಿ ಇಲ್ಲ, ಯಾವುದೇ ಚೆಕ್ನ ಸೂಚನೆ ಇಲ್ಲ. 23-19 23-19 23-18 23-18. ಎಸ್ ತಡೆಗೋಡೆಯಲ್ಲಿ ಬಿರುಕನ್ನು ಪಟ್ಟಿಸಿಕೊಳ್ಳುವುದರ ಮುಖ್ಯವಾಗಿ 19-23 19-23. ಎಸ್ ರಿಪ್ ಸ್ಮ್ಯಾಶ್ 20-23 20-23. ಎಸ್ ನಂಬರ್ 1 ಸರ್ವಿಸ್ ನಲ್ಲಿ ವೈಫಲ್ಯತೆ. ಸುಸೈಡ್ ಸರ್ವಿಸ್ ನಂತ 24-20 ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ ಪೋಯಿನೂರು ಮೂಡಿಗೆರೆ. ಎಸ್ ಆಯ ತಪ್ಪಿದ ಹೊಡೆತದೊಂದಿಗೆ ಫೈನಲ್ ಪಂದ್ಯಾಟವನ್ನು ಮುಕ್ತಾಯ ಕಂಡುಕೊಂಡಿರುವಂತಹ ಗಗನಗುಡಿಗೆ ಆಟದ ಮೈದಾನ. ಇದರೊಂದಿಗೆ ಪ್ರಥಮ ಸ್ಥಾನವನ್ನು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಿರುವಂತಹ ಪೋಯಿನೂರು ಮೂಡಿಗೆರೆ. ಸಂದೀಪ್ ಪೂಜಾರಿ, ಪ್ರಮೋದ್, ರಾಜೇಶ್ ಪೂಜಾರಿ, ಅದೇ ರೀತಿಯಲ್ಲಿ ಆರಕ್ಷಕ ಸಿಬ್ಬಂದಿ ವರ್ಗದವರು ಯಾರಾದರೂ ಇದ್ದಲ್ಲಿ ದಯವಿಟ್ಟು ವೇದಿಕೆ ಒಳಭಾಗಕ್ಕೆ ಧಾವಿಸಿಕೊಂಡು ಬನ್ನಿ. ಗೌರವಯುತವಾಗಿ ಆಗಮಿಸಿಕೊಂಡು ಬಂದಿರುವಂತಹ ಶ್ರೀಯುತ ವಿನಯ್ ವಿನಯನಾಗಿ ಆಗಮಿಸಿಕೊಂಡು ಬಂದಿರುವಂತಹ ಶ್ರೀಧರ್ ಶೆಟ್ಟಿ ತಮಗೆ ಗೌರವ ಸ್ಮರಣೆಯಲ್ಲಿ ಗೌರವಿಸಿಕೊಳ್ಳಿಕ್ಕಿದ್ದೇವೆ. ಸಾಲಿನಲ್ಲಿ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿಕೊಳ್ಳುವಂತೆ ನಮ್ಮ ವಿನಂತಿಯನ್ನು ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಪ್ರೀತಿ ವಿಶ್ವಾಸ ಅದೇ ರೀತಿಯಲ್ಲಿ ಮಾರ್ಗದರ್ಶನ ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಕೊಡುಗೆ ದಾನಿಗಳಾಗಿ ಪರಿಚಯಿಸಿಕೊಂಡಿದ್ದೀರಾ. ತಮಗೆ ಆತ್ಮೀಯವಾದ ಧನ್ಯವಾದಗಳನ್ನ ಗಂಗನಗುಡಿಗೆ ಫ್ರೆಂಡ್ಸ್ ಇವರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸೂಚಿಸಿಕೊಂಡು ಬಂದಿದ್ದೇವೆ. ಆಗಮಿಸಿಕೊಂಡು ಬಂದಿರುವಂತಹ ಜಗನ್ನಾಥ್ ತಮಗೆ ಗೌರವ ಸ್ಮರಣೆಗೆ ಗೌರವಿಸಿಕೊಳ್ಳಿದ್ದೇವೆ. ಈ ಸಾಲಿನಲ್ಲಿ ಸಂಘಟಕರು ಶಾಲಾ ಮುಖ್ಯವಾಗಿ ಮಂದಿಗೆ ಗೌರವಿಸಿಕೊಳ್ಳುವಂತೆ ನಮ್ಮ ವಿನೋದ ವಿನಂತಿಯನ್ನು ಮಾಡಿಕೊಂಡು ಬಂದಿದ್ದೇವೆ. ಗೌರವವನ್ನು ಸೂಚಿಸಿಕೊಳ್ಳಿರುವಂತಹ ಸಂಘಟಕರು ದಯವಿಟ್ಟು ಸಂಘಟಕರು ಗೌರವವನ್ನು ಸೂಚಿಸಿಕೊಳ್ಳುವ ನಮ್ಮ ವಿನೋದ ವಿನಂತಿಯನ್ನು ಮಾಡಿಕೊಂಡು ಬಂದಿದ್ದೇವೆ. ನಮ್ಮೊಂದಿಗೆ ತೀರ್ಪುಗಾರರಾಗಿ ಆಗಮಿಸಿಕೊಂಡು ಬಂದಿರುವಂತಹ ಶ್ರೀಯುತ ಪ್ರಸನ್ನ ಹಾಗೂ ಆಶಿಕ್ ಗೌಡ ತಮಗೆ ಈಗ ಗೌರವ ಸ್ಮರಣೆಗೆ ನೀಡಿ ಗೌರವಿಸಿಕೊಳ್ಳಿರುವಂತಹ ಸಂಘಟಕರು ನಮ್ಮೊಂದಿಗಿದ್ದಾರೆ. ಶ್ರೀಯುತ ಪ್ರಸನ್ನ ಸರಿಗೆ ಗೌರವ ಸಂಘಟಕರು ಚಪ್ಪಾಳೆಯನ್ನು ಪ್ರೋತ್ಸಾಹಿಸಿಕೊಳ್ಳಿ. ಅದೇ ರೀತಿಯಲ್ಲಿ ಮತ್ತೋರ್ವ ತೀರ್ಪುಗಾರರಾಗಿ ಆಗಮಿಸಿಕೊಂಡು ಬಂದಿರುವಂತಹ ಆಶಿಕ್ ಗೌಡ ನಗುಮುಖದ ಸರ್ದಾರ 4 ವರ್ಷಗಳಲ್ಲಿ ವರ್ಷಗಳಲ್ಲಿ ಗೌರವವಾಗಿ ಹಸನಾಗಿರುವಂತಹ ಆಶಿಕ್ ಗಗನ್ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಧಾವಿಸಿಕೊಂಡು ಬನ್ನಿ. ಡಿಜೆ ಆಪರೇಟರ್ ನಮ್ಮಲ್ಲಿಗೆ ಸುಸಜ್ಜಿತ ಡಿಜೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ವ್ಯವಸ್ಥೆಯನ್ನು
ಮಾಡಿಕೊಂಡು ಬಂದಿರುವಂತಹ ಗಗನ್ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಧಾವಿಸಿಕೊಂಡು ಬರಬೇಕಾಗಿದೆ. ಈಗ ನನ್ನ ಸಂಸ್ಥೆ 19 ಸಂಘಟನೆಯನ್ನು ಗೌರವಿಸಿಕೊಂಡು ಬಂದಿದ್ದೀರಾ. ತಾವು ಕೂಡ ಸ್ಮರಣೆಗೆ ನೀಡುವುದರೊಂದಿಗೆ ಗೌರವವನ್ನು ಸೂಚಿಸಿಕೊಳ್ಳಿರುವಂತಹ ಸಂಘಟಕರಿದ್ದಾರೆ. ಅದೇ ರೀತಿಯಲ್ಲಿ ಶ್ರೀತಾ ಪ್ರಮೋದ್ ತಾವು ಕೂಡ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಪ್ರಮೋದ್ ರವಿ ತಮ್ಮನ್ನು ಕೂಡ ವೇದಿಕೆ ಮುಂಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ರವಿ ದಯವಿಟ್ಟು ಧಾವಿಸಿಕೊಂಡು ಬನ್ನಿ. ನಮ್ಮೊಂದಿಗೆ ಬಹಳಷ್ಟು ಹೆಚ್ಚಿನ ಉಲ್ಲಾಸ ಉತ್ಸಾಹದೊಂದಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕೂಡ ನಾನಿದ್ದೇನೆ ಎಂಬತಕ್ಕಂತ ಭರವಸೆಯೊಂದಿಗೆ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡು ಬಂದಿರುವಂತಹ ದಿನೇಶ್ ನಮ್ಮೊಂದಿಗೆ ಇದ್ದಾರೆ. ದಯವಿಟ್ಟು ಸರ್ ಬಂದು ಗೌರವ ಸ್ಮರಣೆಯನ್ನು ಪಡೆದುಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಂಘಟಕರು ಗೌರವ ಸ್ಮರಣೆಯನ್ನು ಗೌರವಿಸಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಗೌರವ ಸ್ಮರಣೆಯನ್ನು ಪಡೆದುಕೊಳ್ಳುತ್ತೇವೆ. ಬಹುಮಾನಗಳನ್ನು ತನ್ನ ಮುಡಿಗೇರಿಸಿಕೊಂಡಿರುವಂತಹ ಆಟಗಾರರಿಗೆ ವೈಯಕ್ತಿಕ ಪ್ರಶಸ್ತಿಯ ವಿತರಣಾ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ಆ ನಿಟ್ಟಿನಲ್ಲಿ ಬೆಸ್ಟ್ ಸೆಟ್ಟರ್ ಉತ್ತಮ ಪಾಸ್ ಅನ್ನ ನಿಭಾಯಿಸಬಲ್ಲಂತ ಕ್ರೀಡಾಪಟುವಾಗಿ ಆಯ್ಕೆಗೊಂಡಿರುವಂತಹ ದಿ ಬೆಸ್ಟ್ ಸೆಟ್ಟರ್ ಅವಾರ್ಡ್ ಗೋಸ್ ಟು ಅಭಿ ಕೊಯ್ನೂರು ಮೂಡಿಗೆರೆ ತಂಡದ ಆಟಗಾರರಾಗಿ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಈ ಒಂದು ಬಹುಮಾನವನ್ನು ಶ್ರೀಧರ್ ಶೆಟ್ಟಿ ಅವರು ನೀಡಿ ಗೌರವಿಸಿಕೊಳ್ಳುವಂತೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಫ್ರೆಂಡ್ಸ್ ದಯವಿಟ್ಟು ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತೆ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ದಿ ಬೆಸ್ಟ್ ಆಲ್ರೌಂಡರ್ ಅವಾರ್ಡ್ ಗೋಸ್ ಟು ಆಶಿಕ್ ಫ್ರಮ್ ಅಜಿತ್ ಫ್ರೆಂಡ್ಸ್. ದಯವಿಟ್ಟು ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತೆ ತಮ್ಮಲ್ಲಿ ಕೇಳಿಕೊಂಡು ಬಂದಿದ್ದೇವೆ. ಮತ್ತೊಂದು ವೈಯಕ್ತಿಕ ಬಹುಮಾನವನ್ನಾಗಿ ಬೆಸ್ಟ್ ಡಿಫೆಂಡರ್ ಅವಾರ್ಡ್ ಗೋಸ್ ಟು ಹರೀಶ್ ಗಂಗನಗುಡಿಗೆ ಶ್ರೀ ಚಾಮುಂಡೇಶ್ವರಿ ಫ್ರೆಂಡ್ಸ್ ದಿ ಹರೀಶ್ ಪಡೆದುಕೊಳ್ಳಬೇಕಾಗಿದೆ. ಅದೇ ರೀತಿಯಲ್ಲಿ ಒಂದು ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಹೊಡೆತಗಾರನಾಗಿ ಪರಿಚಯಿಸಿಕೊಂಡು ಓಡಿ ಬಂದಿರುವಂತಹ ದಿ ಬೆಸ್ಟ್ ಅಟ್ಯಾಕರ್ ಅವಾರ್ಡ್ ಗೋಸ್ ಟು ಅಖಿಲೇಶ್ ಕೆಎಫ್ಸಿ. ಫ್ರೆಂಡ್ಸ್ ನಮ್ಮೊಂದಿಗಿದ್ದಾರೆ. ಎಸ್ ಈ ಒಂದು ಕ್ರೀಡಾಕೂಟವನ್ನು ಉದ್ದೇಶಿಸಿ ದಯವಿಟ್ಟು ಶ್ರೀಧರ್ ಶೆಟ್ರು ಈ ಒಂದು ಕ್ರೀಡಾಕೂಟವನ್ನು ಉದ್ದೇಶಿಸಿ ಒಂದೆರಡು ಚಿಕ್ಕದಾಗಿ ಚೊಕ್ಕದಾಗಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳುವಂತೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸುಮಾರು 14 ತಂಡಗಳು ಭಾಗವಹಿಸಿದ್ದಾವೆ. ಒಳ್ಳೆ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಯುವಕರು ಅಷ್ಟೇ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಭಾಗವಹಿಸಿದಂಥ ಎಲ್ಲ ತಂಡಗಳು ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಭಾಗವಹಿಸಿದಂಥ ಎಲ್ಲ ತಂಡಗಳಿಗೂ ಜಯ ಸಿಗುವುದು ಕಷ್ಟ. ಯಾವುದಾದ್ರೂ ಒಂದು ತಂಡಕ್ಕೆ ಮಾತ್ರ ಜಯ ಸಿಗುವಂಥದ್ದು.
ಸೋತಿದ್ದೇವೆ ಅನ್ನೋ ಒಂದು ಮಾನಸಿಕ ಇದು ಬೇಡ, ಅಥವಾ ಗೆದ್ದಿದ್ದೇವೆ ಅಂತ ಒಂದು ಅಹಂಕಾರನೂ ಬೇಡ. ಸೋತವರು ನಾಳೆ ಗೆಲ್ಬಹುದು, ಗೆದ್ದವರು ನಾಳೆ ಸೋಲ್ಬಹುದು. ಒಟ್ಟು ಇದೊಂದು ಸ್ನೇಹಕೂಟ, ಇದೊಂದು ಸ್ನೇಹಕೂಟ. ನಾವೆಲ್ಲ ದಯವಿಟ್ಟು ಬಹಳಷ್ಟು ಹಿರಿಯ ಅನುಭವಿ ಆಟಗಾರರು ಈ ತಂಡದಲ್ಲಿದ್ದೀರಾ. ಆ ನಿಟ್ಟಿನಲ್ಲಿ ಪಾತ್ರಣ್ಣ ಈ ಒಂದು ಕ್ರೀಡಾಕೂಟವನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೆ. ವರ್ಷ ಇಲ್ಲಿನಂತೆ ಮ್ಯಾಚ್ ನಡೆಸ್ತಾ ಇದ್ದೀರಾ, ಚೆನ್ನಾಗಿ ನಡೆಸ್ತಿದ್ದೀರಾ. ಇದೇ ತರ ವರ್ಷ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಇವಾಗೇನು ಗೇಮಲ್ಲಿ ನೋಡಿದ್ರಲ್ಲ, ವಿನ್ ಆಗಿದ್ದವರಿಗೆ ಒಂದು ಅಭಿನಂದನೆ ಹೇಳ್ತಾ, ಹಾಗೆ ಒಂದು ಕ್ರೀಡೆ ಅಂದಮೇಲೆ ಅದಕ್ಕೆ ಈ ಕ್ರೀಡಾ ಸ್ಪರ್ಧಿಗಳು ಹೇಗೆ ಮುಖ್ಯನೋ, ಕ್ರೀಡಾಭಿಮಾನಿಗಳು ಹೇಗೆ ಮುಖ್ಯನೋ, ಹಾಗೆ ಕ್ರೀಡಾ ಪ್ರೋತ್ಸಾಹ ಯಾರು ಮಾಡ್ತಾರಲ್ಲ ಅವರು ಕೂಡ ಅಷ್ಟೇ ಮುಖ್ಯ. ಹಾಗೆ ಈ ಕ್ರೀಡೆಯನ್ನು ಒಂದು ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿದ್ದ ಆಯೋಜಕರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ, ಸಾಕಷ್ಟು ಇನ್ನಷ್ಟು ಮತ್ತಷ್ಟು ಇಂಥ ಸ್ಪರ್ಧೆಗಳು ಆಟೋಟಗಳು ಬರಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. Live each and every moment of your life because one day everything comes into zero memories ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.